ಹೇಳಿ. ಕನ್ನಡ ಚಳವಳಿಗಾರರ ಸಮಿತಿ ವತಿಯಿಂದ ಇಂದು ಜನರಾಜ್ಯೋತ್ಸವನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಟಿ ಎ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂತ ಟಿ ಎ ನಾರಾಯಣಗೌಡರು, ಮತ್ತೊಬ್ಬರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಹೀಗೆ ಅನೇಕ ಕನ್ನಡ ಪರ ಸಂಘಟನೆ ಎಲ್ಲ ರಾಜ್ಯಾಧ್ಯಕ್ಷಗಳು ಸೇರಿ ಇವತ್ತು ಎಲ್ಲ ಕನ್ನಡಿಗರ ಮನಸ್ಸನ್ನು ಒಂದು ಕಡೆ ಸೇರಿಸಬೇಕು ಅಂತೇಳಿ ಇವತ್ತು ಅರಮನೆ ಮೈದಾನದಲ್ಲಿ ಒಂದು ವಿಶಿಷ್ಟವಾದ ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿದ್ದಾವೆ. ಎಲ್ಲ ಕನ್ನಡ ಪರ ಸಂಘಟನೆಯ ಮನಸ್ಸುಗಳು ಒಗ್ಗಟ್ಟಾಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುತ್ಸದಿ ಹೋರಾಟಗಾರ ಅಂತ ವಾಟಾಳ್ ನಾಗರಾಜ್ ಅವ್ರಿಗೂ ಮತ್ತೆ ಸಾರಾ ಗೋವಿಂದ್ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಯಶಸ್ವಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಎಲ್ಲ ಕನ್ನಡದ ಪರ ಸಂಘಟನೆಗಳು ಒಗ್ಗಟ್ಟಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇವತ್ತು ಜನರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಮನೆಯ ಹಬ್ಬ ಆಗಬೇಕು, ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಿನ ಹಬ್ಬ ಆಗಬೇಕು. ಅದನ್ನು ಆಶಿಸ್ತಾ ಇವತ್ತೆಲ್ಲ ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಕರುನಾಡ ಸೇನೆ ಇರ್ಬೋದು, ಇನ್ನಿತರ ಎಲ್ಲ ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಮುಂದಿನ ದಿನಗಳಲ್ಲಿ ನಾಡು ನುಡಿ ಜಲ ಭಾಷೆ ಪರವಾಗಿ ಎಲ್ಲ ಕನ್ನಡಿಗರು ಒಗ್ಗಟ್ಟಾಗ್ತಾ ಇದ್ದೇವೆ. ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಕಾರ್ಯಕ್ರಮಗಳನ್ನ ನಾವೆಲ್ಲ ಹಮ್ಮಿಕೊಳ್ಳೋರಿದ್ದೀವಿ. ಇದು ಕೂಡ ಸಾಂಕೇತಿಕವಾಗಿ ನಾವು ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಮುನ್ಸೂಚನೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಎಲ್ಲ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ.